ಭಾಳ ದಿವಸದಿಂದ ನೀವೆಲ್ಲರೂ ಕೇಳಕತ್ತಿದ್ರಿ ಉದುರು ಜುನ್ಕ ಹೆಂಗೆ ಮಾಡೋದು. ಬರ್ರಿ ಹಂಗಿದ್ದರೆ ಉದುರು ಜುನ್ಕ ಹೆಂಗೆ ಮಾಡೋದು ನಮ್ಮ ಅತ್ತಿ ಹೇಳ್ಕೊಡ್ತಾರೆ. ಅದಕ್ಕೆ ಏನೇನು ಬೇಕು ಹೇಳ್ತೀನಿ. ಹಾಂ, ಕಡ್ಲೆ ಹಿಟ್ಟ, ಇದು ಕಡ್ಲಿ ಹಿಟ್ಟ. ಹಾಂ ಕಡ್ಲೆ ಹಿಟ್ಟ, ಹಾಂ ಉಳ್ಳಾಗಡ್ಡಿ ಅಂದರೆ ಮೀಡಿಯಮ್ 3 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡದು, ಹಾಂ ಸ್ವಲ್ಪ ಲಿಂಬಿಕಾಯಿ, ಮೆಣಸಿನ್ಕಾಯಿ, ಹಸಿ ಶುಂಠಿ ಕುಟ್ಟಿಟ್ಟಿದ್ದು, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಕುಟ್ಟಿಟ್ಟಿದ್ದು, ಚೂರು ಸಕ್ರೆ, ಕೊತ್ತಂಬರಿ, ಕರಿಬೇವ, ನೀರು ಮತ್ತು ಹಾಲ, ಇಲ್ಲಿ ಸ್ವಲ್ಪ ಅಜ್ವಾನ ಮತ್ತು ಜೀರಿಗೆ, ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ಮತ್ತು ಇದು ಕೆಂಪು ಖಾರ, ಮತ್ತು ಮಸಾಲೆ ಖಾರ, ಅರಿಶಿಣ, ಉಪ್ಪು, 1 ಚಮಚ ಧನಿಯಾ ಪೌಡರ್. ಹಾಂ, ಈಗ ಏನು ಮಾಡಿದ್ರಿ ಅತ್ತಿ? ಈಗ ಮಿಕ್ಸರ್ ಮಾಡ್ಕೊಳ್ಳೋದು ಮೆಣಸಿನ್ಕಾಯಿ. ಹಾಂ ಇವು 4-5 ಮೆಣಸಿನ್ಕಾಯಿ ತೊಗೊಂಡಿನಿ, ಮತ್ತು ಅಜ್ವಾನ ಜೀರಿಗೆ ಮಿಕ್ಸ್ ಮಾಡಿಟ್ಟಿನಿ, ಹಾಂ, ಮತ್ತು ಸ್ವಲ್ಪ ಇದ್ರ ಜೊತೆ ಕೊತ್ತಂಬರಿ, ಹಾಂ ಇದ್ರ ಜೊತೆನೇ ಹಾಗೆ ಕರಿಬೇವು ಹಾಂ ಹಾಕಿ ಈಗ ಮಿಕ್ಸರ್ ಮಾಡೋದಿದ್ದು. ಹಾಂ, ನಾ ಮಾಡಲಿ ಮಿಕ್ಸರ್? ಹಾಂ ಮಿಕ್ಸರ್ ಮಾಡಿ ತಗೋ. ಈ ಉದುರು ಜುನ್ಕಕ್ಕೆ ಎಣ್ಣೆ ಜಾಸ್ತಿ ಬೇಕಾ? ಹಾಂ, ಈಗ ನಾವು ಎಣ್ಣೆ ಕಾಸ್ಲಿಕ್ಕೆ ಇಟ್ಟಿವಿ. ಹಾಂ, ಅದು ಎಷ್ಟು ತೊಗೋಬೇಕಂದ್ರೆ 2 ಸೌಂಟ್ ಎಣ್ಣೆ ತೊಗೋಬೇಕು. 2 ಸೌಂಟ್ ಅಂದ್ರೆ ಒಂದು ಅರ್ಧ ಬಟ್ಲಷ್ಟು ಏನಾಯ್ತು. ಹಾಂ ಹಾಂ, 2 ಬಟ್ಲು ನೀರಿಗೆ ಏನು 1 ಬಟ್ಲು ಹಾಲು, 1 ಬಟ್ಲು ನೀರು, 2 ಬಟ್ಲು ನೀರಿಗೆ ಒಂದು ಅರ್ಧ ಬಟ್ಲ ಎಣ್ಣೆ. ಹಾಂ ರೀ. ಈಗ ನಾವು ಜೀರಿಗೆ ಸಾಸಿವೆ ಹಾಕೋಣ. ಹಾಂ ರೀ. ಗ್ಯಾಸ ಮೀಡಿಯಮ್ ಇಡೋಣ. ಈಗ ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕ್ತೀವಿ. ಈಗ ಎಲ್ಲ ಉಳ್ಳಾಗಡ್ಡೆ ಹಾಕ್ತೀನಿ. ಹಾಂ, ಬೆಳ್ಳುಳ್ಳಿ ಹಸಿ ಶುಂಠಿ ಏನದಲ್ಲ ಭಾಳ ಎಣ್ಣೆಗೆ ಕರ್ರಗೆ ಮಾಡೋದಿಲ್ಲ. ಅದು ಹಾಕಿದ ತಕ್ಷಣವೇ ನಾವು ಏನು ಮಾಡೋದು, ಉಳ್ಳಾಗಡ್ಡಿ ಹಾಕೋದು. ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಹಾಕ್ತೀನಿ. ಮತ್ತು ಇನ್ನೊಂದು ಜರ ಹಾಕ್ತೀನಿ ಆಮ್ಯಾಗ. ಏನು ಜರ ಕರಿಬೇವು ಜಾಸ್ತಿ ಇರ್ಬೇಕು ಇದಕ್ಕೆ. ಈಗ ನಾವು ಮುಚ್ಚಿಬಿಡೋಣ. ಈಗ ಸ್ವಲ್ಪ ಎಲ್ಲ ಉಮ್ಗಬೇಕಿದು. ಹಾಂ, ಎಷ್ಟೊತ್ತನ ಮುಚ್ಬೇಕು ರೀ? ಇದು ನೋಡೋದು ತೆರೆದು ಉಳ್ಳಾಗಡ್ಡಿ ಮೆತ್ತಗಾಗ್ಯಾವೇನು. ಹಾಂ, ಸ್ವಲ್ಪ ಬ್ರೌನ್ ಆಗಬೇಕು. ಆಯ್ತು. ಹಾಂ, ಈ ಉಳ್ಳಾಗಡ್ಡಿ ಹೆಂಗಾಗ್ಯಾವ ನೋಡೋಣ. ಹಾಂ, ಉಳ್ಳಾಗಡ್ಡಿ ಹೆಂಗಾಗ್ಯಾವ ನೋಡೋಣ. ಇನ್ನೂ ಆಗಬೇಕು. ಏನು ಇದಾಗಬೇಕೇನ್ರಿ? ಇನ್ನೂ ಆಗಬೇಕು. ಹಾಂ, ಇನ್ನೊಂದು ಜರ ಉಮ್ಗಬೇಕು. ಹಾಂ ರೀ. ಈಗ ಏನು ಮಾಡೋದು, ಚೂರ ಉಪ್ಪು ಹಾಕೋದು ಪೂಜೆ. ಹಾಂ, ಸ್ವಲ್ಪ ಅಂದ್ರೆ ಉಳ್ಳಾಗಡ್ಡಿ ಪಟ್ಟತ್ತು ಮೆತ್ತಗೆ. ಹಾಂ, ಮೆತ್ತಗೆ ಬರ್ತಾವೆ, ಉಮ್ಗೈತಾವೆ. ಉಮ್ಗಂಡವೇನು ನೋಡೋಣ. ಹಾಂ, ನೋಡು ಹಿಂಗಾಗ್ಯದ. ಗ್ಯಾಸ್ ಮೀಡಿಯಮ್ ಇಟ್ಟಿನಿ, ಹಾಂ, ಭಾಳ ದೂರ ಇಡೋದಿಲ್ಲ. ಉಳ್ಳಾಗಡ್ಡಿ ಬರ್ತಾವೆ. ಹಾಂ, ನೋಡು ಇದು ಹಿಂಗಾಗಬೇಕು ನೋಡಿ. ಹಾಂ, ಬ್ರೌನ್ ಆಗ್ಯಾವಲ್ಲ ಒಂದು ಸ್ವಲ್ಪ. ಹಾಂ, ಟ್ರಾನ್ಸ್ಪರೆಂಟ್ ಆಗ್ಯಾವ ನೋಡಿ. ಎಲ್ಲ ಉಳ್ಳಾಗಡ್ಡಿ ಹಸಿ ಇದ್ದು ಉಳ್ಳಾಗಡ್ಡಿ ಎಲ್ಲ ಉಮ್ಗಂಡ. ಈಗ ಇದಕ್ಕೆ ಏನು ಹಾಕಬೇಕು ತೋರಿಸ್ತೀನಿ. ಈಗ ಅರಿಶಿನ ಹಾಕ್ತೀನಿ. ಹಾಂ, ಸಣ್ಣ ಚಮಚಲ್ಲಿ 1 2. ಹಾಂ, ಈಗ ಖಾರ ಹಾಕ್ತೀನಿ. 1 ಜಾಸ್ತಿ ಖಾರ ಬೇಕಂದ್ರೆ ಖಾರ ಜಾಸ್ತಿ ಹಾಕೋದು. ನಾ 2 ಚಮಚ ಖಾರ ಹಾಕೀನಿ. ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಚಂದ್ರ ಕಲರ್ ಕೊಡ್ತದೆ. ಒಂದು ಸ್ವಲ್ಪ ಕಲರ್ ಚೆಂದ ಕಾಣಿಸ್ತದೆ. ಸ್ವಲ್ಪ ಇದೇನು ಖಾರ ಇರಲ್ಲ, ಇದೊಂದು ಸ್ವಲ್ಪ ಚಮಚ ಹಾಕೋದು. ಏನು ಹಸಿಮೆಣಸಿನ್ಕಾಯಿ, ಏನು ಕರಿಬೇವ, ಕೊತ್ತಂಬರಿ, ಜೀರಿಗೆ, ಅಜ್ವಾನ ಹಾಕಿ ಏನು ಮಿಕ್ಸರ್ ಮಾಡಿವಲ್ಲ ಅದು ಹಾಕೋದು. ಸ್ವಲ್ಪ ಹಾಕೋದು ಹಸಿಮೆಣಸಿನ್ಕಾಯಿ ಇದಕ್ಕೆ. ಇತ್ತಿರುವಾರಿ ಒಂದು ಸ್ವಲ್ಪ. ಗ್ಯಾಸ್ ಎಕ್ದಮ್ ಸಣ್ಣ ಇರೋದು. ಹಿಂಗೆಲ್ಲ ಎಣ್ಣೆಯಾಗ ತಿರುವಾಡು. ಈಗ ಏನು ಮಾಡೋದು ಅಂದರೆ ಧನಿಯಾ ಪೌಡರ್ ಹಾಕೋದು. ಈಗ ಧನಿಯಾ ಪೌಡರ್ 1 ಸ್ಪೂನ್ ಧನಿಯಾ ಪೌಡರ್. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಮತ್ತೆ ಹಾಕೋದು. ಈಗ ಒಂದು ಸ್ವಲ್ಪ ಮತ್ತೆ ಕರಿಬೇವು ಮತ್ತು ತಿರುವಾದು. ಗ್ಯಾಸ್ ಸಣ್ಣಿಟ್ಟು ಮತ್ತು ಸ್ವಲ್ಪ ತಿರುವಾದು. ಈಗ ಲಾಸ್ಟಿಗೆ ಏನು ಹಾಕ್ತೀನಂದ್ರೆ ಒಂದೇ ಒಂದು ಚಮಚ ಒಂದು ಮಸಾಲೆ ಖಾರ ಹಾಕ್ತೀನಿ. ಇದೆಷ್ಟದ ಸಣ್ಣದದ ಇದ್ರೆ ಹಾಕೋದು, ಇಲ್ಲಾರ ಇಲ್ಲ ಬರೀ ಕೆಂಪು ಖಾರ ಹಾಕೋದು. ಜರ ಕಮ್ಮಗಾಗ್ತದ. ಈಗೇನು ಮಾಡೋದು, ನಾವು ಒಂದು ಬಟ್ಲ ಹಾಲು ಹಾಕೋದು.
ಹಾಂ ಹಾಂ ಈಗ ಹಾಲು ಹಾಕ್ದೆ ಹಾಂ ಒಂದು ಬಟ್ಲ ಹಾಲು ಹಾಕ್ತೀನಿ, ಒಂದು ಬಟ್ಲ ಏನು ಮಾಡ್ತೀನಿ ನೀರು ಹಾಕಿ ನೀರು ಹಾಕ್ತೀನಿ. ಈಗ ಇದಕ್ಕೆ ಉಪ್ಪು ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು ನಾವು ಕೈಲಿನೇ ಹಾಕ್ರಿ, ನಿಮಗೆ ಹೆಂಗೆ ಅನಿಸ್ತದ ಹಂಗೆ ಹಾಕೋದು. ಹಾಂ ತಿರುಗಿಸಿ ಕುದಿಬೇಕೇನ್ರಿ? ಹಾಂ ಇದು ಕುದಿಬೇಕು. ಹಾಂ ಒಂದು ಸ್ಪೂನ್ ಅಟ್ಟು ಸಕ್ಕರೆ ಹಾಕೋದು, ಅರ್ಧ ಸ್ಪೂನ್ ಏನಿಟ್ಟು. ಹಾಂ 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 ರುಚಿಗೆ ತಕ್ಕಷ್ಟು. ಜರ ಕುದಿಬೇಕು. ಎಷ್ಟು 2 ಬಟ್ಟಲು ನೀರು ತೊಗೊಂಡಿನಿ ನಾ. ಹಾಂ ಅದಕ್ಕೆ ಅರ್ಧ ಲಿಂಬೆಕಾಯಿ ತೊಗೊಂಡಿನಿ. ಹಾಂ ಹಾಂ ನಿಮ್ಗೆ ಹುಂಚಿನ್ಕಾಯಿ ಬೇಕಾದ್ರೆ ಹುಂಚಿನ್ಕಾಯಿನೂ ಹಾಕ್ಬೋದು ಸ್ವಲ್ಪ. ಆದ್ರೆ ನಾವು ಹುಂಚಿನ್ಕಾಯ್ಕಿನ್ನ ನಂಗೆ ಲಿಂಬೆಕಾಯಿ ಟೇಸ್ಟ್ ಭಾಳ ಸೇರ್ತದೆ, ಅದಕ್ಕೆ ನಾನು ಲಿಂಬೆಕಾಯಿ ಹಾಕ್ಲಿಕತ್ತೀನಿ. ಹಾಂ ರೀ ನಾವು ಲಿಂಬೆಕಾಯಿ ಹಾಕಿರ್ತೀವಲ್ಲ, ಮತ್ತು ಲಿಂಬೆಕಾಯಿ ಅಂದ್ರೆ ಹುಳಿನಿ, ಹುಂಚಿನ್ಕಾಯಿ ಅಂದ್ರೂ ಹುಳಿನಿ. ಅದಕ್ಕೆ ಹುಳಿ ಯಾವಾಗ ಆಗ್ತದೆ ಆವಾಗ ಸ್ವಲ್ಪ ಸಕ್ಕರೆ ಹಾಕೋದು, ಸ್ವಲ್ಪ ಹಾಕೋದು. ಅಂದರೆ ಟೇಸ್ಟ್ ಬರ್ತದೆ. ಹಾಂ ಟೇಸ್ಟ್ ಬರ್ತದೆ. ಹಾಂ ಈಗ ಇದು ಕುದಿಬೇಕು. ಈಗ ಇದು ಇನ್ನೂ ನಾ ಹಿಟ್ಟು ಹಾಕಿಲ್ಲ ಪೂಜಾ. ಹಾಂ ಇದು ಹಿಟ್ಟು ಹಾಕೋಕ್ಕಿಂತ ಮುಂಚೆ ಏನು ಮಾಡೋದು, ಇದು ರಸ ಏನದಲ್ಲ ಟೇಸ್ಟ್ ಮಾಡಿ ನೋಡೋದು, ಅಂದ್ರೆ ಉಪ್ಪು ಕರೆಕ್ಟ್ ಆದ ಏನಿಲ್ಲ. ಹಾಂ ರೀ ಹಿಟ್ಟು ಹಾಕೋದ ಬಳಕ ಮತ್ತೆ ಉಪ್ಪು ಕಲ್ಯಾಣ ಹಾಂ ಅದಕ್ಕೆ ಹೀಗೆ ನೋಡೋದು. ನೋಡೋದು ಇಷ್ಟೇ. ಹಾಂ ಕುದಿಕತ್ತದಿಲ್ಲ, ಹಾಂ ರೀ ಗ್ಯಾಸ್ ಸ್ವಲ್ಪ ಸಣ್ಣ ಮಾಡೋದು. ಹಾಂ ಸಣ್ಣ ಮಾಡಿ ಇದ್ರಾಗ ಎಷ್ಟು ಹಿಟ್ಟು ಹಿಡಿಸ್ತದ, ಕಡ್ಲಿ 2 ಬಟ್ಲಿ. ಹಾಂ 2 ಬಟ್ಟಲ ಒಂದು ಹಾಲ ಒಂದು ನೀರು ಆದಲ್ಲ, ಇದ್ರಾಗ ಎಷ್ಟು ಹಿಡಿಸ್ತದ ಅಷ್ಟು ಕಡ್ಲಿ ಹಿಟ್ಟು ಹಾಕೋತ ಹೋಗೋದು. ಹಾಂ ಹಾಂ ಈಗೇನು ಮಾಡೋದು, ಸ್ವಲ್ಪ ತಿರುವಾಗ ಏನು ಈಗ ಇನ್ನೊಂದು ಜರ ಹಿಡಿಸ್ತದೆ. ಹಾಂ ರೀ ಹಾಂ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಸಾಕು. ಹಾಂ ರೀ ಇದೆಲ್ಲ ಕಡ್ಲಿ ಹಿಟ್ಟು ಏನಾಗಬೇಕು ಇದ್ರಾಗ ಕಲಿಬೇಕು. ಇದು ಹಿಂಗೆ ಆಗ್ಯದಲ್ಲ ಪೂಜಾ. ಹಾಂ ಹಾಂ ಇದು ಹಿಂಗೆ ತಿರುವಾದು, ಇದು ಬಿಡೋದಿಲ್ಲ. ಅಯ್ಯ ಆಯ್ತಂತ ಬಿಡೋದಿಲ್ಲ, ಇದು ಉದುರು ಆಗತ್ತನ ಇದು ತಿರ್ಕೋತೇ ಇರೋದು. ಉದುರು ಆಗ್ತದೆ ಇದು. ಹ್ಞೂ ಆಗ್ತದೆ. ಇದು ಉದುರು ಆಗತ್ತನ ಬಿಡೋದಿಲ್ಲ. ಹಾಂ ಹಾಂ ಇದು ತೋರಿಸ್ತೀನಿ ಹಿಂಗೆ ತಿರುವಿನ. ಹಾಂ ಉದುರು ಆಗತ್ತನ ತಿರುವಾದು, ಹಿಂಗೆ ಇದಕ್ಕೆ ಬಯಸೋದು ಹಿಂಗೆ. ಹಾಂ ಹಾಂ ಈಗ ಹೆಂಗೈತೆ. ಹಾಂ ಇದೇನು ಮಾಡೋದು, ಈಗ ಮೊದಲು ಹೆಂಗಿತ್ತಲ್ಲ ಪೂಜಾ, ಹಾಂ ಈಗ ಇದು ಬೇರೆನೇ ಆಗಿದೆ ನೋಡಿ. ಹಾಂ ಇದು ಮತ್ತೆ ಇನ್ನು ಹಿಂಗೆ ತಿರುವಾದು, ಇದು ಹಿಂಗೆ ಹಂಗೆ ಹೊಡ್ಕೋತ ಹೋಗೋದು. ಉದುರು ಹಾಕೋತ ಹೋಗ್ತದೆ. ಹಾಂ ಉದುರು ಹಾಕೋತ ಹೋಗ್ತದೆ. ಸ್ವಲ್ಪ ಟೈಮ್ ಬೇಕು ಬಣ್ಣ ಉದುರು ಮಾಡೋದು, ಸ್ವಲ್ಪ ಟೈಮ್ ಬೇಕಾಗ್ತದೆ. ಈ ಊರಿಗೋದು ಹೋಗೋದಿತ್ತಲ್ಲ, ಇದು ಕಟ್ಕೊಂಡು ಹೋಗ್ಬೋದು. 4-5 ದಿನ ಏನೂ ಆಗಲ್ಲ. ಉಳಿತದೆ 4-5 ದಿನ. ಹಾಂ 4-5 ದಿನ ಏನೂ ಆಗಲ್ಲ. ಇದಕ್ಕೆ ಆಯ್ತು ರೀ ಮೊಸರು ತೊಗೊಂಡು ಹೋಗೋದು ಒಣಾಗೋದ್ರ ಜೋಡು. ಹಿಟ್ಟು ಹಾಕೋಣ ಇದಕ್ಕೆ ಮುಚ್ಚೋದಿಲ್ಲ. ಹಾಂ ರೀ ಯಾಕೆ ಮುಚ್ಚೋದಿಲ್ಲ ಅಂದ್ರೆ ನೀರು ಬಿಡ್ತದೆ. ಹಾಂ ನೀರು ಬಿಡೋಣ ಮತ್ತೆ ಇದು ಮೆತ್ತಗಾಗ್ತದೆ, ಉದುರಾಗಲ್ಲ. ಅದಕ್ಕೆ ಹಂಗೆ ತಿರ್ಕೋತೆ ಹೋಗೋದು, ಮುಚ್ಚಲಾರ್ದೇ ಇದಕ್ಕೆ ತಿರುಗಬೇಕು ನೀವು. ಆಯ್ತು ಆಯ್ತು ಅಲ್ಲಿ ತಾನೇ ಉದುರಾಗ್ತದೆ. ಉದುರಾಗತ್ತಲ್ಲ. ಹಾಂ ಉದುರಾಗ್ತದೆ. ಹಿಂಗೆ ಉದುರು ಇದು ಹಿಂಗಾಯ್ತು ಮಾಡ್ತೀವಿ. ಹಾಂ ಹಾಂ ಉದುರಾಗಿದೆ. ಈಗ ಉದುರಾಗ್ಯದ. ಈಗ ಇದು ಬಿಸಿ ಬಿಸಿ ಅದು, ನಿಂಗೆ ಭಾಳ ಉದುರು ಕಾಣಿಸಲ್ಲ. ಈಗ ಇದು ತಣ್ಣಗಾಯ್ತಲ್ಲ ಪೂರ ಉದುರಾಗ್ತದೆ. ಹಾಂ ಇದು ಜರ ತಣ್ಣಗಾಗಕ್ಕೆ ಬಿಡೋಣ ನಾವು. ಹಾಂ ರೀ ಹಾಂ ಅಲ್ಲಿಂದ ತೋರ್ಸೋಣ ಹೆಂಗಾಗ್ಯದ ನಾವು. ಈಗ ಆಗ್ಯದ ಇದು. ಹಾಂ ಹಾಂ ಈಗ ತಣ್ಣಗಾಗಲಿ. ಹಾಂ ಈಗ ಉದುರಾಗ್ಯದ ಪೂಜಾ. ಹಾಂ ಆಗ್ಯದಿಲ್ಲ. ಹಾಂ ಈಗ ಇದ್ರ ಮ್ಯಾಗ ಲಾಸ್ಟಿಗೆ ಇದು ಕೊತ್ತಂಬರಿ ಹಾಕ್ಬಿಡೋದು. ಹಾಂ ಹಾಂ ನೋಡ್ರಿ. ಹಾಂ ರೆಡಿ ಐತಲ್ರಿ. ಹಾಂ ಇದು ರೆಡಿ ಆಯ್ತು ನೋಡಿ. ಟಂಟಣ ಉದುರು ಜುಣ್ಕ ರೆಡಿ. ಉದುರು ಜುಣ್ಕ ಹೆಂಗೆ ಮಾಡೋದು ನಾ ತೋರ್ಸೀನಿ. ನೀವು ಮಾಡಿ ಉಂಡು ಹೆಂಗಾಗದ ಹೇಳಕ್ಕೆ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದ.